ಕೊತ್ತಂಬರಿ ಜೋಳದ ಹಿಟ್ಟಿನ ತಾಳಿಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಕ್ಸಿ ಜಾರ್ನಲ್ಲಿ 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕಲ್ಲುಪ್ಪು, ಓಂಕಾಳು, ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಒಂದು ಬೌಲ್ನಲ್ಲಿ 1 ಕಪ್ ಜೋಳದ ಹಿಟ್ಟಿಗೆ 1/4 ಕಪ್ ಕಡಲೆ ಹಿಟ್ಟು ಹಾಕಿ, ಈರುಳ್ಳಿ, ಜಾಸ್ತಿ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಬ್ಬಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಸರು ಹಾಕಿ ಅದು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ಸಣ್ಣ ಉಂಡೆ ಮಾಡಿ ಹೆಂಚ ಮೇಲೆ ಎಣ್ಣೆ ಸವರಿ ರೊಟ್ಟಿ ಥರ ತಟ್ಕೋಬೇಕು. ಇದು ಗಟ್ಟಿ ಇರೋದ್ರಿಂದ ಹಿಟ್ಟು ಸ್ವಲ್ಪ ಬಿಟ್ಕೊಳ್ಳುತ್ತೆ. ಆವಾಗ ಕೈ ಒದ್ದೆ ಮಾಡಿಕೊಂಡು ಚೆನ್ನಾಗಿ ತಟ್ಕೋಬೇಕು. ಅದು 2 ಸೈಡೂ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದರೆ ಕೊತ್ತಂಬರಿ ಜೋಳದ ಹಿಟ್ಟಿನ ತಾಳಿಪಟ್ಟು ರೆಡಿ ಆಗುತ್ತೆ. ಮೊಸರು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.